ಆ ಸರಸ್ವತಿ ತೀರದಲ್ಲಿ ಭಿನ್ನೈಸಲಾ ಮುನಿಗಳ ನುಡಿಗೆ ಜಡಜಾಸನ ಮಹೇಶಾಚ್ಯುತರ ಲೋಕಂಗಳಿಗೆ ಪೋಗಿ ಸಕಲ ಗುಣಗಳ ವಿಚಾರಿಸೆ ಕೇಶವನೆ ಪರದೈವವೆಂದುಪದೇಶಿಸಿದ ಭೃಗು ಮುನಿಪ ಕೊಡಲೆ ಮಗಖಿಳ ಪುರುಷಾರ್ಥ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘಧಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 27. ಆ ಸರಸ್ವತಿ ತೀರದಲ್ಲಿ ಭಿನ್ನೈಸಲಾ ಮುನಿಗಳ ನುಡಿಗೆ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 15ನೆಯ ಕಕ್ಷಾಪನ್ನರಾದ ಶ್ರೀ ಭೃಗು ಋಷಿಗಳ ಸ್ತೋತ್ರ ಮಾಡ್ತಾರೆ. ಹಿಂದೆ ಸರಸ್ವತಿ ತೀರದಲ್ಲಿ ಸಕಲ ಋಷಿಗಳು ಸೇರಿ ಸತ್ರಯಾಗವನ್ನು ಮಾಡ್ತಾ ಇದ್ರು. ಪೂರ್ಣಾಹುತಿಯ ಸಮಯದಲ್ಲಿ ಬ್ರಹ್ಮಜ್ಞಾನಿಗಳಾದ ನಾರದ ಮಹರ್ಷಿಗಳು ಯಾಗಶಾಲೆಗೆ ಆಗಮಿಸಿದರು. ಸಮಸ್ತ ಋಷಿಗಳು ಅವರನ್ನು ಸನ್ಮಾನಿಸಿದರು. ಆಗ ನಾರದರು ಸತ್ರಯಾಗದ ಫಲವನ್ನು ಯಾವ ದೇವರಿಗೆ ಅರ್ಪಿಸ್ತೀರಿ ಅಂತ ಪ್ರಶ್ನಿಸಿದಾಗ ಅಲ್ಲಿ ನೆರೆದಿದ್ದ ಋಷಿಪುಂಗವರೆಲ್ಲರೂ ಬ್ರಹ್ಮಜ್ಞಾನಿಗಳು. ಅವರಿಗೆ ಶ್ರೀಹರಿಯ ಸರ್ವೋತ್ತಮತ್ವದಲ್ಲಿ ಸಂಶಯವೇ ಇರಲಿಲ್ಲ. ಆದರೂ ಲೋಕ ಶಿಕ್ಷಣಾರ್ಥವಾಗಿ ನಾರದರ ಆದೇಶದಂತೆ ಭೃಗು ಋಷಿಗಳನ್ನು ನಿರ್ಣಯಕ್ಕಾಗಿ ಕಳುಹಿಸಿದರು. ಭೃಗುಗಳು ಯೋಗಸಿದ್ಧರು. ನಾರದರಂತೆ ಮಿಂಚಿನ ವೇಗದಲ್ಲಿ ತ್ರಿಲೋಕಗಳನ್ನು ಸಂಚರಿಸುವ ಶಕ್ತಿ ಸಾಮರ್ಥ್ಯವುಳ್ಳವರು. ಈ ಕಾರಣದಿಂದ ನಾರದರು ಭೃಗು ಋಷಿಗಳನ್ನು ಈ ಪರೀಕ್ಷಾರ್ಥ ಕಾರ್ಯಕ್ಕಾಗಿ ಆರೈಸಿದರು. ಋಷಿಗಳ ವಚನವನ್ನು ಶಿರಸಾವಹಿಸಿ ಭೃಗು ಋಷಿಗಳು ವಾಯುವೇಗದಿಂದ ಮೊದಲು ಸತ್ಯಲೋಕಕ್ಕೆ ತೆರಳಿದರು. ತಪಸ್ಸಿನಲ್ಲಿ ನಿರತರಾಗಿದ್ದ ಬ್ರಹ್ಮದೇವರು ಅಚಲರಾಗಿ ಕುಳಿತಿದ್ರು. ಅದಕ್ಕೆ ಕಾರಣ ಬ್ರಹ್ಮದೇವರು ಶ್ರೀಹರಿಯೇ ಸರ್ವೋತ್ತಮ ದೇವತಾ ಎಂಬ ತತ್ವವನ್ನು ಚೆನ್ನಾಗಿ ತಿಳಿದಿದ್ದವರು. ಅದರಿಂದ ಭೃಗು ಋಷಿಗಳ ಆಗಮನಕ್ಕೆ ಬ್ರಹ್ಮದೇವರು ಸ್ಪಂದಿಸಲಿಲ್ಲ. ಅವರಿಗೆ ಲೋಕದಲ್ಲಿ ಪೂಜೆ ಸಲ್ಲಬಾರದು ಎಂದು ಶಾಪ ಕೊಟ್ಟು ಅಲ್ಲಿಂದ ಕೈಲಾಸ ಲೋಕಕ್ಕೆ ಹೋದರು. ಜಲಜಾಸನ ಅಂದರೆ ಜಲಜ, ನೀರಿನಲ್ಲಿ ಬೆಳೆಯುವ ಕಮಲ ಪುಷ್ಪ. ಶ್ರೀ ಪರಮಾತ್ಮನ ನಾಭಿ ಕಮಲದ ಸಂಜಾತರಾಗಿ ಅದನ್ನೇ ತಮ್ಮ ಪೀಠವನ್ನಾಗಿ ಉಳ್ಳ ಬ್ರಹ್ಮದೇವರು ಜಲಜಾಸನರು. ಮುಂದೆ ಕೈಲಾಸ ಲೋಕಾಧಿಪತಿಯಾಗಿ ಶ್ರೀ ಮಹಾರುದ್ರ ದೇವರು ಇವರನ್ನು ಮಹೇಶ ಎಂದಿದ್ದಾರೆ. ಈಶ ಶಬ್ದಕ್ಕೆ ಈಶಾನ್ಯ ದಿಕ್ಕು ಅಂತ ಅರ್ಥ ಮಾಡಬೇಕು, ನಿಯಾಮಕ ಎಂದರ್ಥವಲ್ಲ. ಈಶಾನ್ಯ ಉಪದಿಕ್ಕಿನ ದಿಕ್ಪಾಲಕರು. ಶ್ರೀ ರುದ್ರದೇವರು ಮಹತ್ತತ್ವದಿಂದ ಜನ್ಯರಾದ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು ಶ್ರೀ ರುದ್ರದೇವರು. ಇದರಿಂದ ಮಹೇಶ ಮಹ ಈಶ ಎಂದಾಗಿದೆ. ಶ್ರೀಮನ್ನಾರಾಯಣನು ಸರ್ವದೋಷ ವಿವರ್ಜಿತನು, ಅನಂತ ಕಲ್ಯಾಣ ಗುಣಗಣ ಧಾಮನು. ಜೀವರಿಗಿರುವಂತೆ ಚತುರ್ವಿಧ ನಾಶಗಳಿಲ್ಲ. ಸದಾ ಸರ್ವಕಾಲಗಳಲ್ಲಿಯೂ ಶಶ್ವದೇಕ ಪ್ರಕಾರನಾಗಿ ನಿತ್ಯನು, ಶಾಶ್ವತನು, ನಿರ್ವಿಕಾರನೂ ಆಗಿರ್ತಾನೆ. ಇದರಿಂದ ಅಚ್ಯುತ ನಾಮಕನು. ಚ್ಯುತಿ ನಾಶ, ಅಚ್ಯುತ ನಾಶವಿಲ್ಲದೇ ಇರುವನು, ನಾಶರಹಿತನು ಅಂತ ಅರ್ಥ. ಈ ರೀತಿ ಯೋಗಶಕ್ತರಾದ ಭೃಗು ಋಷಿಗಳು ಸತ್ಯಲೋಕ ಕೈಲಾಸ ಲೋಕಗಳಿಗೆ ಹೋಗಿ ಬ್ರಹ್ಮದೇವರಾಗಲಿ ರುದ್ರದೇವರಾಗಲಿ ಸರ್ವೋತ್ತಮರಲ್ಲ ಅಂತ ನಿರ್ಣಯಿಸಿ ನಂತರದಲ್ಲಿ ವೈಕುಂಠ ಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿ ಶ್ರೀಮನ್ನಾರಾಯಣನು ಶೇಷತಲ್ಪದಲ್ಲಿ ಇಂದಿರೆಯ ಕರಕಮಲಗಳಿಂದ ಪೂಜಿತವಾದ ಚಾರು ಚರಣಾರವಿಂದಗಳಿಂದ ಉಳ್ಳವನ್ನಾಗಿ ಪವಡಿಸಿದ್ದಾನೆ. ಕಲಿಯ ಆವೇಶದಿಂದ ಯುಕ್ತರಾದ ಶ್ರೀ ಭೃಗು ಋಷಿಗಳು ಶ್ರೀಹರಿಯ ವಕ್ಷ ತಾಡನವನ್ನು ಮಾಡಿದರು. ತಕ್ಷಣ ಶ್ರೀಹರಿ ಎದ್ದು ಕುಳಿತು ಅವರ ಪಾದಗಳನ್ನು ಒತ್ತುತ್ತಾ ಸಂತೈಸಿದರು. ಆಗ ಭೃಗು ಋಷಿಗಳು ಶ್ರೀಹರಿಯೇ ಸರ್ವೋತ್ತಮನು ಎಂದು ಉದ್ಘೋಷಿಸಿ ಸತ್ರಯಾಗ ಸ್ಥಳಕ್ಕೆ ಧಾವಿಸಿ ಬಂದು ಶ್ರೀಹರಿಗೆ ಯಜ್ಞ ಫಲವನ್ನು ಸಮರ್ಪಿಸಬೇಕು ಅಂತ ನಿರ್ಣಯ ಕೊಟ್ಟರು. ಸರ್ವೋತ್ತಮತ್ವವನ್ನು ಆ ಕೇಶವನೇ ಪರದೈವವೆಂದು ಎಂಬ ಶಬ್ದ ಪ್ರಯೋಗದಿಂದ ತಿಳಿಸ್ತಾರೆ. ಕೇಶವ ಅಂದರೆ ಕ ಈಶ ವ ಅಂತ ಪದವಿಭಾಗ ಮಾಡಬೇಕು. ಅಂದರೆ ಕಂ
ನೀರು, ತತ್ಸಂಬಂಧಿ ಕಮಲ ಪುಷ್ಪ, ಕಮಲ ಸಂಜಾತರಾದ ಬ್ರಹ್ಮದೇವರು ಅಂತ ಅರ್ಥ ಮಾಡಬೇಕು. ಈಶಾನ್ಯ ದಿಕ್ಕಿನ ಅಧಿಪತಿ ಶ್ರೀ ರುದ್ರದೇವರು. ವರಿಷ್ಠ ಅಂದರೆ ಶ್ರೇಷ್ಠ, ಬ್ರಹ್ಮರುದ್ರರಿಗಿಂತಲೂ ಉತ್ತಮೋತ್ತಮನಾದ ಶ್ರೀಹರಿ. ಶ್ರೀ ವಿಷ್ಣು ಸರ್ವೋತ್ತಮತ್ವವನ್ನು ಪರೀಕ್ಷಾ ಪ್ರಮಾಣ ರೀತಿಯ ಜಗತ್ತಿಗೆ ಪ್ರತಿಷ್ಠಾಪಿಸಿದ ಧೀಮಂತ ಪುರುಷರು ಶ್ರೀ ಭೃಗು ಋಷಿಗಳು. ಅಂತಹ ಭೃಗು ಋಷಿಗಳು ನಮಗೆ ಇಷ್ಟಾರ್ಥಗಳನ್ನು ಪೂರೈಸಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಉತ್ತಮವಾದ ಮೋಕ್ಷ ಎಂಬ ಫಲಪ್ರಾಪ್ತಿಗೆ ಸಹಕಾರಿಗಳಾಗಲಿ ಅಂತ ನಮಸ್ಕಾರ ಮಾಡ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.